ಸಿಇಟಿ ವೇಳೆ ಜನಿವಾರ ತೆಗೆಸಿದ ಪ್ರಕರಣ, ಬೀದರ್ನಲ್ಲಿ ಪ್ರಾಚಾರ್ಯ ಗುಮಾಸ್ತ ವಜಾ, ಶಿವಮೊಗ್ಗದಲ್ಲಿ ಇಬ್ಬರು ಹೋಮ್ ಗಾರ್ಡ್ ಅಮಾನತು, ಬೆಂಗಳೂರಿನಲ್ಲಿ ಮತ್ತೆ ಹಿಂದಿ ಭಾಷಿಕರ ಉದ್ಧಟತನ, ಹಿಂದಿ ಮಾತನಾಡಲು ಕನ್ನಡಿಗನ ಮೇಲೆ ದಾದಾಗಿರಿ, ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಆಕ್ರೋಶ. ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಮತ್ತೆ ಜಿಗಿತ, ಏಪ್ರಿಲ್ 17ರಂದು 9.8 ಲಕ್ಷ ಜನರಿಂದ ಮೆಟ್ರೋ ಸವಾರಿ, ಬೇಸಿಗೆ ಸಂಚಾರ ದಟ್ಟಣೆ ಹಿನ್ನೆಲೆ ಮೆಟ್ರೋದತ್ತ ಬೆಂಗಳೂರಿನ ಚಿತ್ತ. ಕೋರ್ಟ್ಗೆ ಕಾಯ್ದೆ ಮಾಡೋದಿದ್ರೆ ಸಂಸತ್ತೇಕೆ? ಉಪರಾಷ್ಟ್ರಪತಿ ಬಳಿಕ ಬಿಜೆಪಿ ಸಂಸದ ಖಂಡನೆ, ಶಾಸನ ಸಭೆಗಳನ್ನ ಮುಚ್ಚುವುದೇ ಒಳಿತೆಂದ ನಿಶಿಕಾಂತ್ ದುಬೆ. ಟ್ರಂಪ್ ತೆರಿಗೆ ದಾಳಿ ಬೆನ್ನಲ್ಲೇ ಭಾರತಕ್ಕೆ ಚೀನಾ ಆಫರ್, ಭಾರತದ ಉತ್ಪನ್ನ ಆಮದಿಗೆ ನಾವು ಸಿದ್ಧ, ಚೀನಾ ಮಾರುಕಟ್ಟೆಗೆ ಬನ್ನಿ ಅಂತ ಸ್ನೇಹ ಹಸ್ತ.